ಭಾರತೀಯ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಲು ಅಖಿಲ ಭಾರತ ಮಾಜಿ ಸೈನಿಕರ ಸಂಘ ವೀರ ಯೋಧರಿಗಾಗಿ ಬೆಳಗಾವಿಯಲ್ಲಿ ಜಾಥಾವನ್ನು ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸೈನಿಕ ಶಂಕರ್ ಹರಚಿ, ಜಮ್ಮು ಕಾಶ್ಮೀರ ಭಾರತದ ಕಳಶ ಇದ್ದ ಹಾಗೆ, ಅದರ ದಂಡಿಗೆ ಬಂದರೆ ಪಾಕಿಸ್ತಾನ ದಿವಾಳಿಯಾಗುತ್ತೆ. ಭಾರತ ಸರ್ಕಾರ ಹಾಗೂ ಸೈನಿಕರು ಗಡಿಯಲ್ಲಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಗೌರವ ಇದೆ. ಅಗತ್ಯ ಬಿದ್ದರೆ ಅಖಿಲ ಭಾರತ ಮಾಜಿ ಸೈನಿಕರು ಯುದ್ಧಕ್ಕೆ ಹೋಗೋಕೆ ಸಿದ್ಧರಿದ್ದೇವೆ ಎಂದರು. जम्मू कश्मीर के अनंतनाग जिले के पहलगाम एक प्रवासी जगह पर भारत के विभिन्न भागों से, विभिन्न प्रांतों से प्रवास के लिए गए हुए अनामधेय लोगों के ऊपर उग्रवादियों ने टारगेट बना करके उनको जान लिया। ये बिल्कुल ही अच्छी बात नहीं है, ये देश की शोभा नहीं देता है। ये सभी इनके पीछे हम खुले आम से, खुले दिल से बोल सकते हैं, इसके पीछे पाकिस्तान का हाथ है। ये डायरेक्ट लड़ाई न लड़ करके, पीछे से आकर के, जवानों से न लड़ करके, जो आम जनता है भारत की, उनके ऊपर अटैक करके अपने एक औकात दिखा रहे हैं। ಮಾಜಿ ಸೈನಿಕ ಬಸಪ್ಪ ತಳವಾರ್ ಮಾತನಾಡಿ, ಭಾರತೀಯ ಸೇನೆ ಸದೃಢವಾಗಿದೆ. ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ತಕ್ಕ ಪಾಠ ಕಲಿಸುತ್ತೆ. ಭಾರತೀಯ ಸೇನೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಶಕ್ತಿಯುತವಾಗಿದೆ. ವೈರಿ ರಾಷ್ಟ್ರಗಳ ಮೇಲೆ ದಾಳಿ ನಡೆಸೋಕೆ ಸಾಮರ್ಥ್ಯವನ್ನ ಭಾರತೀಯ ಸೇನೆ ಹೊಂದಿದೆ. ಜಮ್ಮು ಕಾಶ್ಮೀರದ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಎಂದರು. ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರು ಸಂಘವು ಒಂದು ವೇಳೆ ಯುದ್ಧ ಪ್ರಾರಂಭವಾದರೆ ನಮ್ಮ ಅಖಿಲ ಕರ್ನಾಟಕದ ಮಾಜಿ ಸೈನಿಕರು ಎಲ್ಲರೂ ನಾವು ಈಗಿಂದಿಗಲೇ ಹೊರಡಲು ತಯಾರಾಗಿದ್ದೇವೆ. ಇದಕ್ಕೆ ಎಲ್ಲರ ಬೆಂಬಲ ನಮಗೆ ಬೇಕೆಂದು ನಮ್ಮೆಲ್ಲರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ. ಅಗತ್ಯ ಬಿದ್ದರೆ ಸೇನೆ ಮಾಜಿ ಸೈನಿಕರಿಗೆ ಯುದ್ಧ ಮಾಡೋಕೆ ಬುಲಾವ್ ಕೊಟ್ರೆ ಹೋಗೋಕೆ ಸಿದ್ಧರಿದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.